ಇನ್ನು ಸೆಂಟ್ರಲ್ ಜೈಲಲ್ಲಿ ಪೊರ್ಕಿ ಸಾಮ್ರಾಜ್ಯಕ್ಕೆ ರಾಜ್ಯ ಸರ್ಕಾರವೇ ಬೆಚ್ಚಿ ಬಿದ್ದಿದೆ. ಕಾಟೇರನನ್ನು ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವಂತೆ ಸ್ವತಃ ಮುಖ್ಯಮಂತ್ರಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ದಾಸನ ಪರ ಕೆಲ ಸಚಿವರು, 4 ಸಚಿವರು, ಒಬ್ಬ ಶಾಸಕ. ಇವತ್ತು ರಾತ್ರಿ 9 ಗಂಟೆಗೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಯಾರು 4 ಸಚಿವರು ಮತ್ತು ಯಾರು ಒಬ್ಬ ಶಾಸಕ ನೇರವಾಗಿ ಹೇಳ್ತೀವಿ. ಇವರು ಬ್ಯಾಟ್ ಬೀಸ್ತಿರೋದು ಗೃಹ ಇಲಾಖೆ ಅಡಕತ್ತಿರಲಿ ಸಿಲುಕಿದೆ. ನಮಗನ್ಸುತ್ತೆ ಇದರ ಬದಲಾಗಿ ವಿಲ್ಸನ್ ಗಾರ್ಡನ್ ನಾಗಾನನ್ನು CM ಮಾಡಿಬಿಡಿ, ಅವನು ಹೇಳಿದೆ ಜಾಸ್ತಿ ನಡೆಯುತ್ತೆ. ಮುಖ್ಯಮಂತ್ರಿಗಳೇ, ನೀವು ಆದೇಶ ಕೊಟ್ಟ ನಂತರ ಕೂಡ ಹಿಂಡಲಗ ಜೈಲಿಗೆ ಹಾಕುವಂಥದ್ದು ಆಗ್ತಾ ಇಲ್ಲ ಅಂತಂದರೆ ಆಮೇಲೆ ಕೆಲವರು ಎಂಥ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಬದಲಾಗಿ ಅಲ್ಲಿ ನಾಗ ಅಂತ ಇನ್ನೊಬ್ಬ ಇದ್ದಾನಲ್ಲ, ಅವನನ್ನೇ DCM ಮಾಡಿಬಿಡಿ. ನಿಮಗೆ ಸರ್ಕಾರವನ್ನು ನಡೆಸೋಕ್ಕಾಗೋದಿಲ್ಲ ಅಂತಂದರೆ, ಈಗ ಎತ್ತನ್ನು ಹೊಡಿತಿರ್ಬೇಕಾದ್ರೆ ನಾವು ಹೇಳಿದ ಕಡೆ ಎತ್ತು ಹೋಗ್ತಾ ಇರಬೇಕು. ಎತ್ತು ನಾವು ಹೇಳಿದ ಕಡೆ ಹೋಗಿಲ್ಲ ಅಂತಂದರೆ ಎತ್ತು ಎಲ್ಲಿಗೆ ಹೋಗುತ್ತೆ ಆ ಕಡೆ ನಾವು ಹೋಗಬೇಕು. ಹಾಗೆ ನಿಮ್ಮ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟಿದ್ದೀವಿ, ನಿಮಗೆ ಇವರನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಅವರ ಕೈಯಲ್ಲೇ ಕೊಟ್ಬಿಡಿ, ಹಾಗೆ ಹೋಗಲಿ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ಸಾಮ್ರಾಜ್ಯ. ದಾಸ ಹಿಂಡಲಗ ಜೈಲ್ಗ, ಬಳ್ಳಾರಿಗ. ಸೆಂಟ್ರಲ್ ಜೈಲ್ ಕಂಬಿಗಳ ಹಿಂದೆ ಇದ್ರೂ ಪೊರ್ಕಿಯದ್ದೇ ಕಾರುಬಾರು. ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ದಾಸನದ್ದೇ ದರ್ಬಾರ್. ಬೆಡ್ ಮೇಲೆ ಕುಳಿತು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ ಜೈಲ್ ಫೋಟೋಗಳು ವೈರಲ್ ಆಗಿದೆ. ಪೊರ್ಕಿ ಸಾಮ್ರಾಜ್ಯಕ್ಕೆ ಸರ್ಕಾರ ಬೆದರಿದೆ. ಪರಪ್ಪನ ಅಗ್ರಹಾರದಿಂದ ಬೆಳಗಾವಿಯ ಹಿಂಡಲಗ ಅಥವಾ ಬಳ್ಳಾರಿ ಜೈಲ್ಗೆ ಕಾಟೇರನ ಶಿಫ್ಟ್ಗೆ ಮೀನಾಮೇಷ ಎಣಿಸ್ತಿರೋ ಆರೋಪ ಕೇಳಿಬಂದಿದೆ. ಗೃಹ ಸಚಿವರ ಮೇಲೆ ದರ್ಶನ್ ಆಪ್ತರಾಗಿರುವ ಸಚಿವರು, ಶಾಸಕರು ಒತ್ತಡ ಹೇರ್ತಿದ್ದಾರೆ ಎನ್ನಲಾಗ್ತಿದೆ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಬೇರೆ ಈಗ ಹಿಂಡಲ್ಗ ಬೆಳಗಾಂನಲ್ಲಿ ಅಲ್ಲಿ ಕೂಡ ಕೆಲವು ಲ್ಯಾಪ್ಸಸ್ ಕಂಡು ಬಂದಿತ್ತು. ನಾನೇ ಖುದ್ದಾಗಿ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು. ಮತ್ತು ಬೇರೆ ಬೇರೆ ಶಿವಮೊಗ್ಗದಲ್ಲಿರ್ಬೋದು, ಬಳ್ಳಾರಿಯಲ್ಲಿರ್ಬೋದು, ಅಥವಾ ಬೇರೆ ಪ್ರಿಸನ್ಸಲ್ಲಿ ಯಾವುದರಲ್ಲೇ ಇದ್ದರೆ ಮಂಗಳೂರಿನಲ್ಲಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಈಗ ರಿವ್ಯೂ ಮಾಡ್ತೀವಿ. ಒಂದು ವೇಳೆ ಪೊರ್ಕಿ ಹಿಂಡಲಗ ಜೈಲ್ಗೆ ಶಿಫ್ಟ್ ಆದ್ರೆ ಆ ಕಾರಾಗೃಹದ ವಿಶೇಷತೆ ಏನು ಅನ್ನೋದನ್ನ ನೋಡುವುದಾದ್ರೆ, 1923ರಲ್ಲಿ ಹಿಂಡಲಗ ಜೈಲನ್ನ ಬ್ರಿಟಿಷರು ನಿರ್ಮಾಣ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟಗಾರರ ಬಂಧನಕ್ಕೆ ಸಿದ್ಧವಾಗಿತ್ತು. ಹಿಂಡಲಗ ಜೈಲು ಬೆಳಗಾವಿ ತಾಲೂಕಿನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ದೇಶದ 2ನೇ ಅತಿ ದೊಡ್ಡ ಜೈಲು ಎಂಬ ಖ್ಯಾತಿ ಹೊಂದಿದೆ. ಕೈದಿಗಳನ್ನ ಗಲ್ಲಿಗೇರಿಸುವ ರಾಜ್ಯದ ಏಕೈಕ ಕಾರಾಗೃಹ ಇದಾಗಿದೆ. 100 ಎಕರೆ ಪ್ರದೇಶದ ಪೈಕಿ 24 ಎಕರೆ ಜಾಗದಲ್ಲಿ ಈ ಜೈಲನ್ನ ನಿರ್ಮಿಸಲಾಗಿದೆ. ಜೈಲಿನಲ್ಲಿ 1162 ಕೈದಿಗಳನ್ನ ಇರಿಸುವ ಸಾಮರ್ಥ್ಯ ಹೊಂದಿದೆ. 3 ಸ್ಥಳಗಳಲ್ಲಿ ಗಲ್ಲು ಶಿಕ್ಷೆ ನೀಡುವ ವ್ಯವಸ್ಥೆ ಹೊಂದಿದೆ. ಇಲ್ಲಿಯವರೆಗೆ 41 ಕೈದಿಗಳನ್ನ ನೇಣಿಗೆ ಹಾಕಲಾಗಿದೆ. ವಿಕೃತಕಾಮಿ ಉಮೇಶ್ ರೆಡ್ಡಿ, ದಂಡುಪಾಳ್ಯ ಗ್ಯಾಂಗ್, ಕಾಡುಗೊಳ್ಳ ವೀರಪ್ಪನ್ ಸಹಚರರು, ಬನ್ನಂಜೆ ರಾಜ, ದಾವೂದ್ ಇಬ್ರಾಹಿಂ ಸಹಚರರು ಕೂಡ ಈ ಜೈಲಿನಲ್ಲಿ ಇದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ದರ್ಬಾರ್ಗೆ ಗೃಹ ಇಲಾಖೆ ಬೆಚ್ಚಿ ಬಿದ್ದಿದೆ. ರೌಡಿ ಗ್ಯಾಂಗ್ನ ಫೋಟೋಗಳು ರಿವೀಲ್ ಆಗಿದ್ದು ಸರ್ಕಾರಕ್ಕೆ ಮುಜುಗರ ತಂದಿರುವುದಂತೂ ನಿಜ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಸೆಂಟ್ರಲ್ ಜೈಲಲ್ಲಿ ಪೊರ್ಕಿ ಸಾಮ್ರಾಜ್ಯಕ್ಕೆ ರಾಜ್ಯ ಸರ್ಕಾರವೇ ಬೆಚ್ಚಿ ಬಿದ್ದಿದೆ. ಕಾಟೇರನನ್ನು ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವಂತೆ ಸ್ವತಃ ಮುಖ್ಯಮಂತ್ರಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ದಾಸನ ಪರ ಕೆಲ ಸಚಿವರು, 4 ಸಚಿವರು, ಒಬ್ಬ ಶಾಸಕ. ಇವತ್ತು ರಾತ್ರಿ 9 ಗಂಟೆಗೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಯಾರು 4 ಸಚಿವರು ಮತ್ತು ಯಾರು ಒಬ್ಬ ಶಾಸಕ ನೇರವಾಗಿ ಹೇಳ್ತೀವಿ. ಇವರು ಬ್ಯಾಟ್ ಬೀಸ್ತಿರೋದು ಗೃಹ ಇಲಾಖೆ ಅಡಕತ್ತಿರಲಿ ಸಿಲುಕಿದೆ. ನಮಗನ್ಸುತ್ತೆ ಇದರ ಬದಲಾಗಿ ವಿಲ್ಸನ್ ಗಾರ್ಡನ್ ನಾಗಾನನ್ನು CM ಮಾಡಿಬಿಡಿ, ಅವನು ಹೇಳಿದೆ ಜಾಸ್ತಿ ನಡೆಯುತ್ತೆ. ಮುಖ್ಯಮಂತ್ರಿಗಳೇ, ನೀವು ಆದೇಶ ಕೊಟ್ಟ ನಂತರ ಕೂಡ ಹಿಂಡಲಗ ಜೈಲಿಗೆ ಹಾಕುವಂಥದ್ದು ಆಗ್ತಾ ಇಲ್ಲ ಅಂತಂದರೆ ಆಮೇಲೆ ಕೆಲವರು ಎಂಥ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಬದಲಾಗಿ ಅಲ್ಲಿ ನಾಗ ಅಂತ ಇನ್ನೊಬ್ಬ ಇದ್ದಾನಲ್ಲ, ಅವನನ್ನೇ DCM ಮಾಡಿಬಿಡಿ. ನಿಮಗೆ ಸರ್ಕಾರವನ್ನು ನಡೆಸೋಕ್ಕಾಗೋದಿಲ್ಲ ಅಂತಂದರೆ, ಈಗ
ಎತ್ತನ್ನು ಹೊಡಿತಿರ್ಬೇಕಾದ್ರೆ ನಾವು ಹೇಳ್ದ ಕಡೆ ಎತ್ತು ಹೋಗ್ತಾ ಇರಬೇಕು. ನಾವು ಹೇಳ್ದ ಕಡೆ ಎತ್ತು ಹೋಗ್ತಾ ಇರಬೇಕು. ಎತ್ತು ನಾವು ಹೇಳ್ದ ಕಡೆ ಹೋಗಿಲ್ಲ ಅಂತಂದರೆ ಎತ್ತು ಎಲ್ಲಿಗೆ ಹೋಗುತ್ತೆ ಆ ಕಡೆ ನಾವು ಹೋಗಬೇಕು. ಹಾಗೆ ನಿಮ್ಮ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟಿದ್ದೀವಿ, ನಿಮಗೆ ಇವರನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಅವರ ಕೈಯಲ್ಲೇ ಕೊಟ್ಬಿಡಿ, ಹಾಗೆ ಹೋಗಲಿ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ಸಾಮ್ರಾಜ್ಯ. ದಾಸ ಹಿಂಡಲಗ ಜೈಲ್ಗ ಬಳ್ಳಾರಿಗ. ಸೆಂಟ್ರಲ್ ಜೈಲ್ ಕಂಬಿಗಳ ಹಿಂದೆ ಇದ್ರೂ ಪೊರ್ಕಿಯದ್ದೇ ಕಾರುಬಾರು. ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ದಾಸನದ್ದೇ ದರ್ಬಾರ್. ಬೆಡ್ ಮೇಲೆ ಕುಳಿತು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ ಜೈಲ್ ಫೋಟೋಗಳು ವೈರಲ್ ಆಗಿದೆ. ಪೊರ್ಕಿ ಸಾಮ್ರಾಜ್ಯಕ್ಕೆ ಸರ್ಕಾರ ಬೆದರಿದೆ. ಪರಪ್ಪನ ಅಗ್ರಹಾರದಿಂದ ಬೆಳಗಾವಿಯ ಹಿಂಡಲಗ ಅಥವಾ ಬಳ್ಳಾರಿ ಜೈಲ್ಗೆ ಕಾಟೇರನ ಶಿಫ್ಟ್ಗೆ ಮೀನಾಮೇಷ ಎಣಿಸ್ತಿರೋ ಆರೋಪ ಕೇಳಿಬಂದಿದೆ. ಗೃಹ ಸಚಿವರ ಮೇಲೆ ದರ್ಶನ್ ಆಪ್ತರಾಗಿರುವ ಸಚಿವರು ಶಾಸಕರು ಒತ್ತಡ ಹೇರ್ತಿದ್ದಾರೆ ಎನ್ನಲಾಗ್ತಿದೆ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಬೇರೆ ಈಗ ಇಂಡಲ್ಗ ಬೆಳಗಾಂನಲ್ಲಿ ಅಲ್ಲಿ ಕೂಡ ಕೆಲವು ಲ್ಯಾಪ್ಸಸ್ಸು ಕಂಡು ಬಂದಿತ್ತು. ನಾನೇ ಖುದ್ದಾಗಿ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು. ಮತ್ತು ಬೇರೆ ಬೇರೆ ಶಿವಮೊಗ್ಗದಲ್ಲಿರ್ಬೋದು, ಬಳ್ಳಾರಿಯಲ್ಲಿರ್ಬೋದು, ಅಥವಾ ಬೇರೆ ಪ್ರಿಸನ್ಸಲ್ಲಿ ಯಾವುದರಲ್ಲೇ ಇದ್ದರೆ ಮಂಗಳೂರಿನಲ್ಲಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಈಗ ರಿವ್ಯೂ ಮಾಡ್ತೀವಿ. ಒಂದು ವೇಳೆ ಪೊರ್ಕಿ ಹಿಂಡಲಗ ಜೈಲ್ಗೆ ಶಿಫ್ಟ್ ಆದ್ರೆ ಆ ಕಾರಾಗೃಹದ ವಿಶೇಷತೆ ಏನು ಅನ್ನೋದನ್ನ ನೋಡುವುದಾದ್ರೆ, 1923ರಲ್ಲಿ ಹಿಂಡಲಗ ಜೈಲನ್ನ ಬ್ರಿಟಿಷರು ನಿರ್ಮಾಣ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟಗಾರರ ಬಂಧನಕ್ಕೆ ಸಿದ್ಧವಾಗಿತ್ತು. ಹಿಂಡಲಗ ಜೈಲು ಬೆಳಗಾವಿ ತಾಲೂಕಿನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ದೇಶದ 2ನೇ ಅತಿ ದೊಡ್ಡ ಜೈಲು ಎಂಬ ಖ್ಯಾತಿ ಹೊಂದಿದೆ. ಕೈದಿಗಳನ್ನ ಗಲ್ಲಿಗೇರಿಸುವ ರಾಜ್ಯದ ಏಕೈಕ ಕಾರಾಗೃಹ ಇದಾಗಿದೆ. 100 ಎಕರೆ ಪ್ರದೇಶದ ಪೈಕಿ 24 ಎಕರೆ ಜಾಗದಲ್ಲಿ ಈ ಜೈಲನ್ನ ನಿರ್ಮಿಸಲಾಗಿದೆ. ಜೈಲಿನಲ್ಲಿ 1162 ಕೈದಿಗಳನ್ನ ಇರಿಸುವ ಸಾಮರ್ಥ್ಯ ಹೊಂದಿದೆ. 3 ಸ್ಥಳಗಳಲ್ಲಿ ಗಲ್ಲು ಶಿಕ್ಷೆ ನೀಡುವ ವ್ಯವಸ್ಥೆ ಹೊಂದಿದೆ. ಇಲ್ಲಿಯವರೆಗೆ 41 ಕೈದಿಗಳನ್ನ ನೇಣಿಗೆ ಹಾಕಲಾಗಿದೆ. ವಿಕೃತಕಾಮಿ ಉಮೇಶ್ ರೆಡ್ಡಿ, ದಂಡುಪಾಳ್ಯ ಗ್ಯಾಂಗ್, ಕಾಡುಗೊಳ್ಳ ವೀರಪ್ಪನ್ ಸಹಚರರು, ಬನ್ನಂಜೆ ರಾಜ, ದಾವೂದ್ ಇಬ್ರಾಹಿಂ ಸಹಚರರು ಕೂಡ ಈ ಜೈಲಿನಲ್ಲಿ ಇದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ದರ್ಬಾರ್ಗೆ ಗೃಹ ಇಲಾಖೆ ಬೆಚ್ಚಿ ಬಿದ್ದಿದೆ. ರೌಡಿ ಗ್ಯಾಂಗ್ನ ಫೋಟೋಗಳು ರಿವೀಲ್ ಆಗಿದ್ದು ಸರ್ಕಾರಕ್ಕೆ ಮುಜುಗರ ತಂದಿರುವುದಂತೂ ನಿಜ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸೆಂಟ್ರಲ್ ಜೈಲಲ್ಲಿ ಪೊರ್ಕಿ ಸಾಮ್ರಾಜ್ಯಕ್ಕೆ ರಾಜ್ಯ ಸರ್ಕಾರವೇ ಬೆಚ್ಚಿ ಬಿದ್ದಿದೆ. ಕಾಟೇರನನ್ನು ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವಂತೆ ಸ್ವತಃ ಮುಖ್ಯಮಂತ್ರಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ದಾಸನ ಪರ ಕೆಲ ಸಚಿವರು, 4 ಸಚಿವರು, ಒಬ್ಬ ಶಾಸಕ. ಇವತ್ತು ರಾತ್ರಿ 9 ಗಂಟೆಗೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಯಾರು 4 ಸಚಿವರು ಮತ್ತು ಯಾರು ಒಬ್ಬ ಶಾಸಕ ನೇರವಾಗಿ ಹೇಳ್ತೀವಿ. ಇವರು ಬ್ಯಾಟ್ ಬೀಸ್ತಿರೋದು ಗೃಹ ಇಲಾಖೆ ಅಡಕತ್ತಿರಲಿ ಸಿಲುಕಿದೆ. ನಮಗನ್ಸುತ್ತೆ ಇದರ ಬದಲಾಗಿ ವಿಲ್ಸನ್ ಗಾರ್ಡನ್ ನಾಗಾನನ್ನು CM ಮಾಡಿಬಿಡಿ, ಅವನು ಹೇಳಿದೆ ಜಾಸ್ತಿ ನಡೆಯುತ್ತೆ. ಮುಖ್ಯಮಂತ್ರಿಗಳೇ, ನೀವು ಆದೇಶ ಕೊಟ್ಟ ನಂತರ ಕೂಡ ಹಿಂಡಲಗ ಜೈಲಿಗೆ ಹಾಕುವಂಥದ್ದು ಆಗ್ತಾ ಇಲ್ಲ ಅಂತಂದರೆ ಆಮೇಲೆ ಕೆಲವರು ಎಂಥ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಬದಲಾಗಿ ಅಲ್ಲಿ ನಾಗ ಅಂತ ಇನ್ನೊಬ್ಬ ಇದ್ದಾನಲ್ಲ, ಅವನನ್ನೇ DCM ಮಾಡಿಬಿಡಿ. ನಿಮಗೆ ಸರ್ಕಾರವನ್ನು ನಡೆಸೋಕ್ಕಾಗೋದಿಲ್ಲ ಅಂತಂದರೆ, ಈಗ ಎತ್ತನ್ನು ಹೊಡಿತಿರ್ಬೇಕಾದ್ರೆ ನಾವು ಹೇಳ್ದ ಕಡೆ ಎತ್ತು ಹೋಗ್ತಾ ಇರಬೇಕು. ಎತ್ತು ನಾವು ಹೇಳ್ದ ಕಡೆ ಹೋಗಿಲ್ಲ ಅಂತಂದರೆ ಎತ್ತು ಎಲ್ಲಿಗೆ ಹೋಗುತ್ತೆ ಆ ಕಡೆ ನಾವು ಹೋಗಬೇಕು. ಹಾಗೆ ನಿಮ್ಮ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟಿದ್ದೀವಿ, ನಿಮಗೆ ಇವರನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಅವರ ಕೈಯಲ್ಲೇ ಕೊಟ್ಬಿಡಿ, ಹಾಗೆ ಹೋಗಲಿ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ಸಾಮ್ರಾಜ್ಯ. ದಾಸ ಹಿಂಡಲಗ ಜೈಲ್ಗ ಬಳ್ಳಾರಿಗ. ಸೆಂಟ್ರಲ್ ಜೈಲ್ ಕಂಬಿಗಳ ಹಿಂದೆ ಇದ್ರೂ ಪೊರ್ಕಿಯದ್ದೇ ಕಾರುಬಾರು. ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ದಾಸನದ್ದೇ ದರ್ಬಾರ್.
ಬೆಡ್ ಮೇಲೆ ಕುಳಿತು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ ಜೈಲ್ ಫೋಟೋಗಳು ವೈರಲ್ ಆಗಿದೆ. ಪೊರ್ಕಿ ಸಾಮ್ರಾಜ್ಯಕ್ಕೆ ಸರ್ಕಾರ ಬೆದರಿದೆ. ಪರಪ್ಪನ ಅಗ್ರಹಾರದಿಂದ ಬೆಳಗಾವಿಯ ಹಿಂಡಲಗ ಅಥವಾ ಬಳ್ಳಾರಿ ಜೈಲ್ಗೆ ಕಾಟೇರನ ಶಿಫ್ಟ್ಗೆ ಮೀನಾಮೇಷ ಎಣಿಸ್ತಿರೋ ಆರೋಪ ಕೇಳಿಬಂದಿದೆ. ಗೃಹ ಸಚಿವರ ಮೇಲೆ ದರ್ಶನ್ ಆಪ್ತರಾಗಿರುವ ಸಚಿವರು ಶಾಸಕರು ಒತ್ತಡ ಹೇರ್ತಿದ್ದಾರೆ ಎನ್ನಲಾಗ್ತಿದೆ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಬೇರೆ ಈಗ ಇಂಡಲ್ಗ ಬೆಳಗಾಂನಲ್ಲಿ ಅಲ್ಲೂ ಕೂಡ ಕೆಲವು ಲ್ಯಾಪ್ಸಸ್ಸು ಕಂಡು ಬಂದಿತ್ತು. ನಾನೇ ಖುದ್ದಾಗಿ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು. ಮತ್ತು ಬೇರೆ ಬೇರೆ ಶಿವಮೊಗ್ಗದಲ್ಲಿರ್ಬೋದು, ಬಳ್ಳಾರಿಯಲ್ಲಿರ್ಬೋದು, ಅಥವಾ ಬೇರೆ ಪ್ರಿಸನ್ಸಲ್ಲಿ ಯಾವುದರಲ್ಲೇ ಇದ್ದರೆ ಮಂಗಳೂರಿನಲ್ಲಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಈಗ ರಿವ್ಯೂ ಮಾಡ್ತೀವಿ. ಒಂದು ವೇಳೆ ಪೊರ್ಕಿ ಹಿಂಡಲಗ ಜೈಲ್ಗೆ ಶಿಫ್ಟ್ ಆದ್ರೆ ಆ ಕಾರಾಗೃಹದ ವಿಶೇಷತೆ ಏನು ಅನ್ನೋದನ್ನ ನೋಡುವುದಾದ್ರೆ 1923ರಲ್ಲಿ ಹಿಂಡಲಗ ಜೈಲನ್ನ ಬ್ರಿಟಿಷರು ನಿರ್ಮಾಣ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟಗಾರರ ಬಂಧನಕ್ಕೆ ಸಿದ್ಧವಾಗಿತ್ತು. ಹಿಂಡಲಗ ಜೈಲು ಬೆಳಗಾವಿ ತಾಲೂಕಿನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ದೇಶದ 2ನೇ ಅತಿ ದೊಡ್ಡ ಜೈಲು ಎಂಬ ಖ್ಯಾತಿ ಹೊಂದಿದೆ. ಕೈದಿಗಳನ್ನ ಗಲ್ಲಿಗೇರಿಸುವ ರಾಜ್ಯದ ಏಕೈಕ ಕಾರಾಗೃಹ ಇದಾಗಿದೆ. 100 ಎಕರೆ ಪ್ರದೇಶದ ಪೈಕಿ 24 ಎಕರೆ ಜಾಗದಲ್ಲಿ ಈ ಜೈಲನ್ನ ನಿರ್ಮಿಸಲಾಗಿದೆ. ಜೈಲಿನಲ್ಲಿ 1162 ಕೈದಿಗಳನ್ನ ಇರಿಸುವ ಸಾಮರ್ಥ್ಯ ಹೊಂದಿದೆ. 3 ಸ್ಥಳಗಳಲ್ಲಿ ಗಲ್ಲು ಶಿಕ್ಷೆ ನೀಡುವ ವ್ಯವಸ್ಥೆ ಹೊಂದಿದೆ. ಇಲ್ಲಿಯವರೆಗೆ 41 ಕೈದಿಗಳನ್ನ ನೇಣಿಗೆ ಹಾಕಲಾಗಿದೆ. ವಿಕೃತಕಾಮಿ ಉಮೇಶ್ ರೆಡ್ಡಿ, ದಂಡುಪಾಳ್ಯ ಗ್ಯಾಂಗ್, ಕಾಡುಗೊಳ್ಳ ವೀರಪ್ಪನ್ ಸಹಚರರು, ಬನ್ನಂಜೆ ರಾಜ, ದಾವೂದ್ ಇಬ್ರಾಹಿಂ ಸಹಚರರು ಕೂಡ ಈ ಜೈಲಿನಲ್ಲಿ ಇದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ದರ್ಬಾರ್ಗೆ ಗೃಹ ಇಲಾಖೆ ಬೆಚ್ಚಿ ಬಿದ್ದಿದೆ. ರೌಡಿ ಗ್ಯಾಂಗ್ನ ಫೋಟೋಗಳು ರಿವೀಲ್ ಆಗಿದ್ದು ಸರ್ಕಾರಕ್ಕೆ ಮುಜುಗರ ತಂದಿರುವುದಂತೂ ನಿಜ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.